ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರೇಷನ್ ಅಕ್ಕಿಯಿಂದ ಸಾಫ್ಟಾಗಿ ಮೆದುವಾಗಿ ಮೃದುವಾಗಿ ಇಡ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಬಟ್ಲದ ಅಳತೆಯ ಪ್ರಕಾರ ನೀವು ಮಾಡಿದರೆ ಸಾಕು ನೋಡಿ ಸ್ನೇಹಿತರೆ, ತುಂಬ ಸುಲಭವಾಗಿ ಇಡ್ಲಿ ರೆಡಿ ಆಗುತ್ತೆ. ರೇಷನ್ ಅಕ್ಕಿಯಿಂದ ತುಂಬ ಸಾಫ್ಟ್ ಇಡ್ಲಿನ ಮಾಡ್ಕೋಬೋದು. ನಾನಿಲ್ಲಿ 4 ಬಟ್ಲ ಹಾಕೊತಾ ಇದ್ದೀನಿ ಅಕ್ಕಿನ. ಇದು ರೇಷನ್ ಅಕ್ಕಿ. ಇದನ್ನು ಒಂದು ಸತಿ ನೀಟಾಗಿ ಹಸನ್ ಮಾಡ್ಕೊಳ್ಳಿ, ಅಂದರೆ ಒಳಗಡೆ ಏನಾದರೂ ಸಣ್ಣ ಸಣ್ಣ ಹುಳುಗಳಿರುತ್ತೆ, ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಅದೇ ಬೌಲಿಗೆ 1 ಬೌಲ್ ಆಗುವಷ್ಟು ನಾನಿಲ್ಲಿ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಈಗ ಇವೆಲ್ಲವನ್ನು ಚೆನ್ನಾಗಿ ನೀಟಾಗಿ ಒಂದು 2 ರಿಂದ 3 ಸತಿ ವಾಶ್ ಮಾಡ್ಕೋಬೇಕು. ಯಾಕಂತಂದರೆ ಸಣ್ಣ ಸಣ್ಣ ಭತ್ತಗಳೆಲ್ಲ ಉಳ್ಕೊಂಡಿರುತ್ತೆ. ಹಾಗಾಗಿ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಮೇಲೆ ಕರೆಕ್ಟಾಗಿ ಅದೇ ಬೌಲ್ ಅಳತೆಯ ಪ್ರಕಾರ ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ. ಅವಲಕ್ಕಿ ಕೂಡ ಇದರಲ್ಲಿ ಹಾಕಿಬಿಟ್ಟು ನೀರು ಹಾಕಿ ಒಂದು 6 ರಿಂದ 8 ತಾಸು ಇದನ್ನು ನೆನೆ ಹಾಕೋಕ್ಕೆ ಬಿಡಬೇಕಾಗುತ್ತೆ. ಅಕ್ಕಿನ ಬೆಳಿಗ್ಗೆ ನೀವು 10 ಗಂಟೆಗೆ ಇಟ್ಟರೆ ಸಾಯಂಕಾಲ 4 ಗಂಟೆ ತನಕ ಅಂದರೂ ನಡೆಯುತ್ತೆ. 8 ತಾಸು ತನಕ ಆರಾಮ್ಸೆ ಇದು ಅಕ್ಕಿ ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ನಮ್ಮ ಇಡ್ಲಿ ಸಾಫ್ಟಾಗಿ ಉಬ್ಬಿ ಮೆತ್ತಗೆ ಮೃದುವಾಗಿ ಬರುತ್ತೆ ನೋಡಿ. ಇವಾಗ ನಾನಿಲ್ಲಿ ಅದಾದಮೇಲೆ ಅಕ್ಕಿ ನೆನೆಸಿಟ್ಟಿದ್ದನ್ನು ತೆಗೆದುಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕಬೇಕಾದ್ರೆ ನೋಡಿ ಇದೇ ಥಿಕ್ನೆಸ್ನಲ್ಲಿ ಇರಬೇಕಾಗುತ್ತೆ, ಅಥವಾ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡ್ರು ನಡೆಯುತ್ತೆ. ಇದು ಏನಿದೆ ರವ ಥರ ನೀವು ಮಿಕ್ಸಿ ಜಾರಿಗೆ ಹಾಕೋಬೇಕಾಗುತ್ತೆ. ತುಂಬ ಈ ದೋಸೆಗೆಲ್ಲ ಹಾಕ್ತೀವಲ್ವ ಆ ರೀತಿ ತುಂಬ ಸ್ಮೂತಾಗಿ ಏನು ಹಾಕೋದು ಬೇಡ. ಜಸ್ಟ್ ಇದೇ ರೀತಿ ನೀವು ರವ ಟೈಪ್ನಲ್ಲಿ ಹಾಕಿದರೆ ಇಡ್ಲಿ ಚೆನ್ನಾಗಿ ಬರುತ್ತೆ. ಇಡ್ಲಿ ರವದಲ್ಲಿ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯೇ ರೇಷನ್ ಅಕ್ಕಿಯಿಂದ ಇಡ್ಲಿನ ಮಾಡ್ಕೋಬೋದು. ಅಷ್ಟು ನೀಟಾಗಿ ಸ್ಮೂತಾಗಿ ಬರುತ್ತೆ ನೋಡಿ. ಇವಾಗ ರೆಡಿ ಆಗಿದೆ. ಇದನ್ನು ನಾವು ರಾತ್ರಿ ಓವರ್ನೈಟ್ ಬಿಟ್ಬಿಡೋಣ ಫಾರ್ಮೆಂಟೇಷನ್ ಆಗೋಕ್ಕೆ. ಸೊ ಈಗ ರೆಡಿ ಆಗಿರುವಂತಹ ಇಡ್ಲಿ ಹಿಟ್ಟೇನಿದೆ, ಈಗ ಇದನ್ನು ನಾವು ಇಡ್ಲಿಗೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಾದಂಥ ಸೋಡಾನ ಆ್ಯಡ್ ಮಾಡ್ಕೊತಾ ಇಲ್ಲ, ಬರೀ ಉಪ್ಪಷ್ಟೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ಚಳಿ ಟೈಮ್ ಇದೆ, ನಮಗೆ ಉಬ್ಬುತ್ತಾ ಇಲ್ಲ ಅನ್ನೋ ಹಾಗಿದ್ರೆ ನೀವು ಬಿಸಿನೀರು ಹಾಕಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಸೊ ಬಿಸಿನೀರನ್ನು ಹಾಕಿ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಹಿಟ್ಟೇನಿದೆ ಜಲ್ದಿ ಉಬ್ಬುತ್ತೆ. ಇಲ್ಲ ಅನ್ನೋ ಹಾಗಿದ್ರೆ ನಿಮ್ಗೆ ಅದು ಟಿಪ್ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ಇನ್ನೊಂದು ಟಿಪ್ ಏನಪ್ಪ ಅಂದರೆ, ರಾತ್ರಿ ನೀವು ಹಿಟ್ಟನ್ನು ಮುಚ್ಚೋ ಟೈಮ್ನಲ್ಲೇ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿನ ಹಾಕಿಬಿಟ್ಟು ಕ್ಲೋಸ್ ಮಾಡಿ, ಅದು ಕೂಡ ಅಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ನಾನು ಇಡ್ಲಿ ಪಾತ್ರೆಗಳಿಗೆಲ್ಲ ಎಣ್ಣೆ ಸವರ್ಸ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ನೀಟಾಗಿ ಹಚ್ಚಿದ ಮೇಲೆ ಈಗ ನೋಡಿ ರೆಡಿಯಾಗಿರುವಂಥ ಬ್ಯಾಟರ್ ಏನಿದೆ ಅದನ್ನು ಹಾಕಿಬಿಡೋಣಂತೆ. ಸ್ವಲ್ಪನೇ ಹಾಕಿ, ಜಾಸ್ತಿ ಹಾಕಿದರೆ ಏನಾಗುತ್ತೆ ಮೇಲ್ಗಡೆಯ ಭಾಗದಲ್ಲಿರುವಂಥ ಇಡ್ಲಿಗೆ ಅಂಟ್ಬಿಡುತ್ತೆ. ಆವಾಗ ಇಡ್ಲಿ ತಿನ್ನೋಕ್ಕೆ ಮನಸ್ಸು ಬರಲ್ಲ. ಬಟ್ ಈ ರೀತಿ ಸ್ವಲ್ಪ ಹಾಕಿದರೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಮೆತ್ತಗಿರುತ್ತೆ, ಮೃದುವಾಗಿರುತ್ತೆ ಅಂತ ಹೇಳಿದ್ನಲ್ಲ. ಸಣ್ಣ ಇಡ್ಲಿ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ, ದಪ್ಪ ದೊಡ್ಡ ಅಂದರೆ ಇಷ್ಟಪಡೋದಿಲ್ಲ. ಈಗ ಇದನ್ನು ರೆಡಿ ಮಾಡಿರುವಂಥ ಇಡ್ಲಿ ಈಗ ಒಂದು 15 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಬೇಯ್ದಿದೆ ನೋಡಿ, ಇಡ್ಲಿ ಕರೆಕ್ಟಾಗಿ ಬೇಯ್ದಿದೆ. ಇದನ್ನು ನಾವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತಂದರೆ, ನಿಮ್ಮ ಕೈಗೆ ಸ್ವಲ್ಪ ತೇವಾಂಶ ಮಾಡ್ಕೊಂಡ್ಬಿಟ್ಟು ಇಡ್ಲಿ ಮೇಲ್ಗಡೆ ಮುಟ್ಟೋದ್ರಿಂದ ಇಡ್ಲಿ ನಿಮ್ಮ ಕೈಗೆ ಅಂಟ್ಲಿಲ್ಲ ಅಂತಂದರೆ ಇಡ್ಲಿ ರೆಡಿಯಾಗಿದೆ ಅಂತ ಅರ್ಥ. ನೋಡಿದ್ರಲ್ಲ ರೇಷನ್ ಅಕ್ಕಿಯಿಂದ ಮಾಡಿರುವಂಥ ಇಡ್ಲಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತೇಳಿ. ಇಷ್ಟೇ ಸ್ನೇಹಿತರೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ತುಂಬ ಸುಲಭವಾದ ರೇಷನ್ ಅಕ್ಕಿಯಿಂದ ಮಾಡಿರುವಂತಹ ಇಡ್ಲಿಗಳು ರೆಡಿಯಾಗಿದೆ. ಇದಕ್ಕೆ ಕ್ವಿಕ್ಕಾಗಿ ಚಟ್ನಿನ ರೆಡಿ ಮಾಡೋಣಂತೆ. ಈ ವಿಡಿಯೋದಲ್ಲಿ ಚಟ್ನಿ ಮತ್ತು ಸಾಂಬಾರು ಎರಡನ್ನೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಫಸ್ಟು ಹಸಿ ಕೊಬ್ಬರಿನ ಹಾಕೊಂಡಿದ್ದೀನಿ, ಹಾಗೆ ಒಂದು 4 ಮೆಣಸಿನ್ಕಾಯಿ, ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿದ್ದೀನಿ. ಹಾಗೆ ನಾನಿಲ್ಲಿ ಪುಟಾಣಿನ ಹಾಕೊತಾ ಇದ್ದೀನಿ. ಪುಟಾಣಿ ಹಾಕಿಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡೋಣ. ಮುಗಿದು ಹೋಯ್ತು ನೋಡಿ ಸ್ನೇಹಿತರೆ. ಇಷ್ಟೇ ಈಸಿಯಾಗಿ ಮಾಡ್ಕೋಬೋದು, ಜಾಸ್ತಿ ಸಮಯ ತೊಗೊಳೋದೇ ಇಲ್ಲ. ಇದಕ್ಕೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊತಾ ಇದ್ದೀನಿ. ಇಲ್ಲಿ ನೀರು ಚಟ್ನಿ ಟೈಪ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಹಾಕಿರೋದು. ನಿಮ್ಗೆ ಏನಾದರೂ ನೀರು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣಂತೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ರೆಡಿ ಮಾಡಿ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆ ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು. ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನೀವು ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಈ ಫ್ಲೇಮ್ ಏನಿದೆ ಹೈ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಂಬಿಡಿ, ಅಂದರೆ ಬಂದ್ ಮಾಡ್ಕೊಂಬಿಡಿ ಫ್ಲೇಮ್ನ ಬಂದ್ ಮಾಡಿದ ಮೇಲೆ ನೀವು ಕರಿಬೇವು ಹಾಕೋದ್ರಿಂದ ಚಟ್ಪಟ ಅನ್ನೋದು ಕಮ್ಮಿ ಆಗುತ್ತೆ. ಇಲ್ಲ ಅಂತಂದರೆ ತುಂಬ ಸಿಡಿದ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಫ್ಲೇಮ್ನ ಬಂದ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ನೋಡಿ ಈಗ ಚಟ್ನಿ ರೆಡಿ ಆಗಿದೆ. ಈ ಚಟ್ನಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಬನ್ನಿ ಕ್ವಿಕ್ಕಾಗಿ ಸಾಂಬಾರು ಕೂಡ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಡ್ಲಿ ಜೊತೆಗೆ ಈ ರೀತಿ ಸಾಂಬಾರು ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. 1 ಗ್ಲಾಸ್ ಚಹಾ ಕುಡಿಯೋ ಕಪ್ಪಿನಲ್ಲಿ 1 ಗ್ಲಾಸ್ ಅಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಗೆ 2 ಟೊಮೊಟೊನ ತೊಗೊಂಡಿದ್ದೀನಿ. ಈಗ ಇದನ್ನು ಒಂದು 3 ರಿಂದ 4 ವಿಸಿಲ್ ಹೊಡ್ಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಜಾಸ್ತಿ ಏನು ಬೇಕಾಗೋದಿಲ್ಲ, 3 ವಿಸಿಲ್ ಆದ್ರೂ ಸಾಕು. ಈಗ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಕುಕ್ಕರ್ನಲ್ಲಿ ನಾನು 1 ಈರುಳ್ಳಿ, 1 ಆಲೂಗಡ್ಡೆ, ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಆಲೂಗಡ್ಡೆ, ಹಾಗೆ 1 ಹೀರೆಕಾಯಿ, 1 ಸೌತೆಕಾಯಿ ಮತ್ತು ಗಜ್ರಿನ ಹಾಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಅಷ್ಟೇ ಬದನೆಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ನುಗ್ಗೆಕಾಯಿನ ಹಾಕ್ಕೊಂಡಿದ್ದೀನಿ. ನುಗ್ಗೆಕಾಯಿನೆಲ್ಲ ಹಾಕ್ಕೊಂಡು ಒಂದೇ ವಿಸಿಲ್ನ ಹೊಡ್ಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ನಮ್ಮದು ಬೇಳೆ ಏನು ಕುದಿಸಿದ್ವಲ್ವ ಅದು ಕರೆಕ್ಟಾಗಿ ಸ್ಮ್ಯಾಶ್ ಆಗ್ತಾಯಿದೆ. ಇವಾಗ ಸ್ಮ್ಯಾಶರ್ ಸಹಾಯದಿಂದ ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ
ಹಳ್ಳು ಉಪ್ಪನ್ನು ಹಾಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಳ್ಳು ಉಪ್ಪು ಹಾಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು 2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ನಾನು ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯಾದ ಗರಂ ಮಸಾಲ ಏನೂ ಆ್ಯಡ್ ಮಾಡ್ತಾ ಇಲ್ಲ, ಜಸ್ಟ್ ಸಾಂಬಾರ್ ಪುಡಿ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಈಗ ಅದನ್ನು ಪಕ್ಕದಲ್ಲಿ ಇಡೋಣ. ಈಗ ಇದನ್ನು ಒಂದು ವಿಸಿಲ್ ಏನು ನೋಡಿಸಿದ್ನಲ್ಲ ಅದನ್ನು ಕೂಡ ಅಷ್ಟೇ ನೀರನ್ನೆಲ್ಲ ಬಸಿಬಿಟ್ಟು ತೆಗೆದು ಸೈಡಿಗೆ ಇಟ್ಕೊಳ್ಳೋಣ. ಈಗ ಇದನ್ನು ಒಗ್ಗರಣೆ ಹೊಡ್ಕೊಳ್ಳೋದು. ಈಗ ಅಂತಂದರೆ ನಾವೆಲ್ಲ ಮೊದಲಿಗೆ ಏನು ಮಾಡ್ತೀವಿ ಅಂದರೆ ಸಾಂಬಾರನ್ನ ಕುದಿಸಿದ ಮೇಲೆ ಮೇಲ್ಗಡೆಯಿಂದ ಒಗ್ಗರಣೆ ಹಾಕ್ತೀವಿ. ಬಟ್ ಇದರಲ್ಲಿ ನಾವು ಕೆಳಗಡೆ ಅಂದರೆ ಈಗ ನಮ್ಮ ಬೊಗಣಿಯಲ್ಲೇ ಒಗ್ಗರಣೆ ಹಾಕೋದ್ರಿಂದ ಸಾಂಬಾರು ಸಖತ್ತಾಗಿರುತ್ತೆ, ಇಡ್ಲಿ ಜೊತೆಗೆ ಸೂಪರ್ ಟೇಸ್ಟ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ ಮೇಲೆ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಸಾಸಿವೆ ಎಲ್ಲವೂ ಕೂಡ ಚಟ್ಪಟ್ ಅನ್ಬೇಕು. ಹಾಗೆ ಕಲರ್ ಚೇಂಜ್ ಆಗೋವರೆಗೂ, ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಒಂದು ಮೆಣಸಿನಕಾಯಿನ ಹಾಕೊಂಡಿದ್ದೀನಿ. ಗುಂಟೂರು ಅಥವಾ ಬ್ಯಾಡಗಿ ಮೆಣಸಿನಕಾಯಿ ಯಾವುದಾದ್ರೂ ಹಾಕೊಳ್ಳಿ, ಒಗ್ಗರಣೆಗೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದರಲ್ಲಿ ನಾನು ಕರಿಬೇವನ್ನ ಹಾಕೊತಾ ಇದ್ದೀನಿ. ಈಗ ನೋಡಿ ಕಲರ್ ಚೇಂಜ್ ಆಗಿದೆ. ಕಲರ್ ಚೇಂಜ್ ಆದಮೇಲೆ ನಾವೇನು ಮಸಾಲ ಅವಾಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ತೊಗರಿಬೇಳೆಯಲ್ಲಿ ಖಾರ, ಉಪ್ಪು, ಅರಿಶಿನ, ಸಾಂಬಾರು ಪುಡಿ ಇವೆಲ್ಲವನ್ನು ಹಾಕಿ ರೆಡಿ ಮಾಡ್ಕೊಂಡಿರುವಂಥದ್ದನ್ನು ನಾನೀಗ ಇದರಲ್ಲಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ವಿಸಿಲ್ ಏನು ಹೊಡಿಸಿದ್ವಲ್ವ, ನಾವೆಲ್ಲ ಕಾಯಿಪಲ್ಲೆಗಳು ಏನೇನಿದ್ದಾವೆ ಎಲ್ಲ ಥರ ಕಾಯಿಪಲ್ಲೆಗಳನ್ನ ಇದರಲ್ಲಿ ಹಾಕಬೇಕು. ಸಾಂಬಾರು ಸಖತ್ತಾಗಿ ಟೇಸ್ಟಾಗಿ ಬರುತ್ತೆ. ಈಗ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಹುಣಸೆ ರಸನ ನಾನು ಆಲ್ರೆಡಿ ತೆಗೆದು ನೀಟಾಗಿ ಇಟ್ಕೊಂಡಿರೋದು. ಒಂದು ಚಾ ಕುಡಿಯೋ ಕಪ್ನಲ್ಲಿ ಹುಣಸೆ ರಸ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕಿ ನೀಟಾಗಿ ಕುದಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಒಂದು ಕುದಿ ಬಂತಂದರೆ ಮುಗೀತು, ಸಾಂಬಾರು ರೆಡಿಯಾಗಿದೆ ಅಂತೇಳಿ. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ಬಿಟ್ರೆ ಮುಗೀತು, ನಮ್ಮ ಸಾಂಬಾರು ರೆಡಿ. ಬಿಸಿ ಬಿಸಿ ಇಡ್ಲಿಗೆ ಚಟ್ನಿ ಸಾಂಬಾರು ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ.